ಗೋಕರ್ಣ ನಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಇಲ್ಲಿ ಆತ್ಮಲಿಂಗ ಪ್ರತಿಷ್ಠಾಪನೆ ಆಗಿದೆ. ನಾವು ಯಾವಾಗಲೂ ಗೋಕರ್ಣಕ್ಕೆ ಬಂದಾಗ ಮಹಾಬಲೇಶ್ವರ ದೇವಸ್ಥಾನ, ಗೋಕರ್ಣ ಬೀಚ್, ಪ್ಯಾರಡೈಸ್ ಬೀಚ್, ಕುಡ್ಲೆ ಬೀಚ್, ವಿಭೂತಿ ಫಾಲ್ಸ್, ಯಾನಾ ಕೇವ್ಸ್ ಇದೆಲ್ಲ ನೋಡಿರ್ತೀವಿ. ಆದರೆ ಈ ವಿಡಿಯೋದಲ್ಲಿ ನಾನು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಇನ್ ಗೋಕರ್ಣ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ಮಿಸ್ ಮೇಕ್ಸ್ ಯೂಟ್ಯೂಬ್ ಚಾನೆಲ್. ನಾವೀಗ ಬಂದಿರೋದು ಗೋಕರ್ಣ ಕೇವ್ ಅಂತ. ಇದು ಗೋಕರ್ಣ ಮೇನ್ ಬೀಚಿಂದ 2.5 ಕಿಲೋಮೀಟರ್ಸ್. ಸೊ ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ. ಗೋಗರ್ಭ ಕೇವ್ ಅಂದರೆ ಕೌಸ್ ಊಮ್. ಈ ಒಂದು ಗುಹೆಗೆ ಎಷ್ಟೊಂದು ಕಥೆಗಳಿದೆ. ಅದರಲ್ಲಿ ಒಂದು ಕತೆ, ಗಣೇಶ ರಾವಣನಿಂದ ತಪ್ಪಿಸ್ಕೊಳ್ಳೋಕೆ ಹೋಗಿ ಈ ಒಂದು ಗುಹೆಯಲ್ಲಿ ಬಚ್ಚಿಟ್ಕೊಂಡಿರ್ತಾರಂತೆ. ಈ ಗುಹೆ ಒಳಗೆ ಸುಮಾರು ಗುಹೆಗಳಿದೆ, ಆದರೆ ಯಾವುದು ಕಣ್ಣು ಕಾಣಲ್ಲ, ಎಲ್ಲ ಕತ್ಲು. ಈ ಗುಹೆಗಳು ಒಂದೊಂದು ಜಾಗಕ್ಕೆ ರೂಟ್ಸ್ ಅಂತೆ. ಉತ್ತರಾಖಂಡಿಗೆ ಹೋಗ್ಬೋದು ಅಂತಾರೆ, ಶ್ರೀಲಂಕಾಗೆ ಹೋಗ್ಬೋದು ಅಂತಾರೆ, ಸುಮಾರು ಪ್ಲೇಸಸ್ಗೆ ಹೋಗ್ಬೋದು ಅಂತ ಹೇಳ್ತಾರೆ. ಈ ಗುಹೆ ಒಂಥರ ಮೂಲ. ಇದೆಲ್ಲ ಕಾಲ್ಪನಿಕ ಕಥೆಗಳು ಅಥವಾ ನಿಜವಾದ ಕಥೆಗಳು ನನಗೂ ಗೊತ್ತಿಲ್ಲ. ಆದರೆ ಈ ಕೇವಲ್ಲಿ ತುಂಬಾ ಪಾಸಿಟಿವ್ ವೈಬ್ಸ್ ಇತ್ತು. ಇಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಕೂಡ ಮಾಡ್ಬೋದು. ಸನ್ರೈಸ್ ಡೈರೆಕ್ಟಾಗಿ ಬೀಳುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಪ್ರಕೃತಿ. ಈ ಒಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ನ ನಿಮಗೆಲ್ಲ ತೋರಿಸೋಣ ಅಂತ ನಾವು ಬಂದ್ವಿ. ಆದರೆ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಪ್ಲೇಸ್ಗೆ ಹೋದ್ವಿ. ಅದು ಬೆಟ್ಟದ ಮೇಲೆ ಹೋಗ್ತಿದ್ದಂಗೆ ನಮಗೆ ಏನೂ ಕಾಣಿಸ್ಲೇ ಇಲ್ಲ. ರೋಡ್ ಎಂಡ್ ಆಗೋಯ್ತು. ಅಯ್ಯೋ ದಾರಿ ತಪ್ಪಿಟ್ಟಲ್ಲ ಅಂತ ಅಂದ್ಕೊಂಡಿದ್ದ ತಕ್ಷಣ ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ಸೀನರಿ ಅಂದರೆ ತುಂಬಾ ಚೆನ್ನಾಗಿತ್ತು. ನೀವು ನೋಡಿ ಹೆಂಗಿದೆ ಅಂತ. ಸ್ಟ್ರೀಟ್ಸ್ ಆಫ್ ಗೋಕರ್ಣ. ಗೋಕರ್ಣದ ಮಧ್ಯಭಾಗದಲ್ಲಿರುವಂತಹ ಸ್ಥಳದ ಹೆಸರು ಕೋಟಿ ತೀರ್ಥ. ಇದು ಗಂಗೆಯಷ್ಟೇ ಪವಿತ್ರವಾದ ಸ್ಥಳ. ಯಾಕೆ ಅಂದರೆ ಇಲ್ಲಿ ಕೋಟಿ ಸ್ಥಳಗಳಿಂದ ನೀರು ಹರಿದಾಡುತ್ತಂತೆ. ಇಲ್ಲಿ ಸ್ನಾನ ಮಾಡಿದ್ರೆ ನೀವೇನೇ ಪಾಪ ಮಾಡಿದ್ರೂ ಎಲ್ಲ ಕಳೆದೋಗುತ್ತೆ ಅಂತಾರೆ. ಗೋಕರ್ಣದಲ್ಲಿ ಕ್ರೂಸ್ ಕೂಡ ಇದ್ದಾವೆ. ಎಷ್ಟೊಂದು ಜನಕ್ಕೆ ಇದು ಗೊತ್ತಿರಲ್ಲ. ನಾವು ಹೋಗಿದ್ದು ವೈಟ್ ಪರ್ಲ್ ಕ್ರೂಸ್ ಅಂತ ಸನ್ಸೆಟ್ ಟೈಮಲ್ಲಿ. ಇದರ ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಗೋಕರ್ಣಕ್ಕೆ ಹೋದರೆ ಖಂಡಿತ ಇದನ್ನು ವಿಸಿಟ್ ಮಾಡಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಯಾವ ಟೈಮ್ ಬೇಕು ಆ ಟೈಮ್ಗೆ ನೀವು ಬುಕ್ ಮಾಡ್ಕೊಬೋದು. ಇದು ಸ್ಟಾರ್ಟಿಂಗ್ ಪ್ರೈಸ್ 800 ಪರ್ ಪರ್ಸನ್ನಿಂದ ಸ್ಟಾರ್ಟ್ ಆಗುತ್ತೆ. ಕ್ರೂ ಮೆಂಬರ್ಸ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದರು. ನಿಮಗೋಸ್ಕರ ಟೇಬಲ್ ಕೂಡ ರಿಸರ್ವ್ ಮಾಡಿರ್ತಾರೆ. ಕೂತ್ಕೊಂಡು ಆರಾಮಾಗಿ ಚಿಲ್ ಮಾಡಿಕೊಂಡು ಸನ್ಸೆಟ್ ನೋಡಿಕೊಂಡು ವೇವ್ಸ್ ನೋಡಿಕೊಂಡು ಎಂಜಾಯ್ ಮಾಡ್ಬೋದು. ನಿಮ್ಮ ಅದೃಷ್ಟಕ್ಕೆ ಅಪರೂಪಕ್ಕೆ ಡಾಲ್ಫಿನ್ ಕೂಡ ಕಾಣಿಸುತ್ತೆ. ಯಮ್ಮಿ ಸ್ನ್ಯಾಕ್ಸ್ ಅಂತ ನಾನಂತೂ ಸನ್ಸೆಟ್ ಎಂಜಾಯ್ ಮಾಡಿದೆ. ನೀವು ಖಂಡಿತ ಬಂದು ಒಂದು ಸತಿ ವಿಸಿಟ್ ಮಾಡಿ.
ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಸನ್ಸೆಟ್ ಮುಗಿತಿದ್ದಂಗೆ ಡಿಸ್ಕೋ ಸ್ಟಾರ್ಟ್ ಆಯಿತು. ಸಖತ್ತಾಗಿತ್ತು, ಮಜಾ ಮಾಡಿದ್ವಿ. ನೀವು ಖಂಡಿತ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.